ನನ್ನ ಫ್ರೆಂಡ್ ಕಣ ಬರುತ್ತೋ ಭಾಳ ದಿವಸದಿಂದ ಕರೆಯೋಳು, ಬಾ ಸೇವಂತಿ ಮನೆಗೆ, ಬಾ ಸೇವಂತಿ ಮನೆಗೆ ಅಂತ. ಅಯ್ಯೋ ಬರೋಕ್ಕೆ ಆಗಲಿಲ್ಲ. ಇವಾಗ ಬಂದಂಗೆ ಆಯಿತು ನೋಡು. ಅದು ಯಾವಾಗ ಟೈಮ್ ಅನ್ನೋದು ಬರುತ್ತೆ ಆವಾಗಲೇ ಬರೋಕ್ಕಾಗೋದು. ನಮಗೆ ಲಸ್ಮಕ್ಕ ಹೇಳಿಲ್ಲ ಅಂತಂದರೆ ಇಲ್ಲಿ ಗೊತ್ತಾಗ್ತಾಯಿತ್ತು. ಇಬ್ಬರು ಹೆಣ್ಮಕ್ಳು ಇದ್ದಾರೆ ನಮ್ಮ ಋತಮ್ಮವ್ರ ಮನೆಗೆ, ಹೋಗ್ರಿ ನೋಡ್ರಿ ಮಾತಾಡ್ರಿ ಅಂತ ಹೇಳಿಲ್ಲ ಅಂದಿದ್ರೆ ನಮ್ಗೆ ಎಲ್ಲಿ ಗೊತ್ತಾಗೋದು. ನೋಡವಳು ಯಾವಾಗಿಂದ ಕರೆಯೋಳು, ಸೇವಂತಿ ನಮ್ಮ ಮನೆಗೆ ಬಾ 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 ಇಬ್ಬರು ಫ್ರೆಂಡು ಅಂತ. ನಾನು ಋತು ಅವಾಗ ಫುಲ್ ಕಿತ್ತಾಡ್ತಿದ್ವಿ ಕಣಪ್ಪ. ಆಮೇಲೆ ತುಂಬ ಕ್ಲೋಸ್ ಆಗಿಬಿಟ್ವಿ. ಅಯ್ಯೋ ನನಗೆ ಅವಳಿಗೆ ಅವಾಗ ಆಗ್ತಾನೆ ಇರಲಿಲ್ಲ. ಆಮೇಲೆ ತುಂಬ ಕ್ಲೋಸ್ ಆಗಿಬಿಟ್ವಿ, ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಆಗಿಬಿಟ್ವಿ. ಋತು 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 ಓ ಸೇವಂತಿ ಯಾವ ಬಂದೆ ಬಾ. ತುಂಬ ಖುಷಿ ಆಯಿತು ನೀನು ಬಂದಿದ್ದು ನೋಡಿ. ಯಪ್ಪ ಸಡನ್ನಾಗಿ ನೋಡಿಬಿಟ್ಟು ನನಗೆ ಶಾಕ್ ಆದಂಗೆ ಆಯಿತು. ಇದೇನಪ್ಪ ಕರೆದ್ರೂ ಬರ್ತಾ ಇರಲಿಲ್ಲ, ಕರಿದಲ್ಲೇ ಬಂದ್ಬಿಟ್ಟವಳಲ್ಲ ಸೇವಂತಿ. ಚೆನ್ನಾಗಿದ್ಯಾ ಅಣ್ಣ ಕೆಂಪ್ರಣ್ಣ? ಚೆನ್ನಾಗಿದ್ದಮ್ಮ, ನೀವೆಲ್ಲ ಚೆನ್ನಾಗಿದ್ರಾ? ಹುಡುಗರೆಲ್ಲ ಚೆನ್ನಾಗಿದ್ದಾವ? ಅಣ್ಣ ಎಲ್ಲ ಚೆನ್ನಾಗಿದ್ದಾರೆ. ಬರ್ರಿ ಬಾ ಸೇವಂತಿ. ಗೃಹ ಪ್ರವೇಶಕ್ಕೂ ಕರೆದೆ, ಬರಲಿಲ್ಲ. ಅವಾಗೇನೋ ಸ್ವಲ್ಪ ಕೆಲಸ ಐತೆ ಅಂತ. ಇವಾಗ ಬಂದಿದ್ದೀರಾ, ಈಗ ಗಳಿಗೆ ಅನ್ನೋದು ಬಂತು ನೋಡು. ನಮ್ಮ ಅವ ಬರೋಕ್ಕಾಗಲಿಲ್ಲ, ಅಲ್ಗೂ ಅಂದ್ಲು ಬರೋಕ್ಕಾಗಲಿಲ್ಲ, ಹೋಗೋಕ್ಕಾಗಲಿಲ್ಲ. ಋತು ಬೇಜಾರ ಮಾಡ್ಕೊಂಡಿರ್ತಾಳೆ ಅಂತ ಈಗ ಸ್ವಲ್ಪ ಏನೋ ಮಾತಾಡೋಣ ಅಂತ ಬಂದ್ವಿ ಕಣಮ್ಮ. ಬರ್ರಿ ಕೂತ್ಕೊಳ್ರಿ, ಜ್ಯೂಸ್ ಏನಾದರೂ ಮಾಡ್ತೀನಿ ಬಾ ಇಲ್ಲಿ, ಆಮೇಲೆ ಮಾಡುವಂತೆ. ಮತ್ತೆ ನಿನ್ನ ಜೊತೆ ಏನೋ ಮಾತಾಡ್ಬೇಕಾಗಿತ್ತಮ್ಮ, ಅದಕ್ಕೆ ಬಂದ್ವಿ. ಜ್ಯೂಸ್ ಮಾಡ್ತೀನಿ ರೀ, ಕುಡ್ದು ಆಮೇಲೆ ಮಾತಾಡಿರಿ ಅಂತೆ. ಇಲ್ಲಡಮ್ಮ ಬಾಯಿಲಿ, ಈಗ ನಾವು ಟೌನಕ್ಕೆ ಬಂದಿದ್ವಲ್ಲ, ಇಲ್ಲಿ ಯಾರ ಸಿಕ್ಕಿದ್ರೆ ಈಗ ನಾವು ಕಬ್ನಲ್ಲಿ ಕುಡ್ಕೊಂಡು ಬಂದ್ವಿ, ಮಾಡುವಂತೆ. ಇರ್ತೀವಿ ಇನ್ನೊಂದು ಸ್ವಲ್ಪ ತಿದ್ದೇ ಹೋಗ್ತೀವಿ ನಾವೀಗಳಮ್ಮ. ಲಸ್ಮಕ್ಕ ಹೇಳ್ತು ಅದಕ್ಕೆ ಬಂದ್ವಿ. ನಮಗೂ ಇರೋ ನಮ್ಮ ಮಗ, ನಾವು ನನ್ನ ಮಗ್ಗೆ ಹೆಣ್ಣು ಹುಡುಕ್ತಾ ಇದೀವಿ. ಏನು ಮಾಡಲ್ಲ, ಇನ್ನೊಂದು ವರ್ಷ 2 ವರ್ಷ ಆದ್ರೂ ಹೆಣ್ಣು ಎಲ್ಲ ನೋಡೋಣ, ಹಿಂಗೆ ನಮ್ಗೆ ಯಾವ್ದಾನ ಅಡ್ಜಸ್ಟ್ ಆಗಿರತ್ತ ಸಿಗ್ತಾವೇನೋ ಅಂತ ನಾವು ಹಿಂಗೆ ನೋಡ್ತಾ ಇದೀವಿ ಕಣಮ್ಮ. ಹೌದೇನು? ನಿಮ್ಮ ಮಗನ ಬುದ್ಧಿವಂತ ಹೇಳ್ರಿ ಅಣ್ಣ, ಒಳ್ಳೆಯವ್ರಿಗೆ ಒಳ್ಳೇದು ಹಾಗೆ ಆಗುತ್ತೆ. ಅದಕ್ಕೆ ಸೇವಂತಿ ನಿನ್ನ ಮಕ್ಕಳನ್ನ ನಾನು ನೋಡ್ತಾ ಇದ್ದೆ, ನೀನೆಲ್ಲ ಸ್ಟೇಟಸ್ಗೆಲ್ಲ ಹಾಕ್ತಾ ಇದ್ದಲ್ಲ, ನೋಡ್ತಾ ಇದ್ದೆ. ನಾನು ಲಸ್ಮತ್ತೇನು ಕೇಳಿದೆ, ಲಸ್ಮತ್ತೆ ಎಲ್ಲನೂ ಹಿಂಗೆ ಋತು ಮಕ್ಕಳು ದೊಡ್ಡವರಾಗವ್ರಲ್ಲ, ಕೇಳ್ಬೋದಾ ಅಂತ. ಅವ್ರಿಂದ ಕಾಲೇಜ್ಗೆ ಹೋಗ್ತಾ ಇದ್ದಾರೆ ಕಣಮ್ಮ, ಓದ್ತಾ ಇದ್ದಾರೆ. ನೀನು ಬೇಕಾದರೆ ಹೋಗಿ ಕೇಳೋದಾದರೆ ಕೇಳು ಅಂತ ಹೇಳಿ ಹೇಳಿದ್ರು. ಅದಕ್ಕೆ ನಾನು ಒಂದು ಸತಿ ಕೇಳ್ಕೊಂಡು ಹೋಗೋಣ, ನನ್ನ ಮಗ್ಗೆ ಇರೋ ನಮ್ಮ ಮಗ. ನಮಗೂ ಏನು ಬೇರೆ ಇರಲಿಲ್ಲ, ಏನಿಲ್ಲ, ನಾವು ಎಣ್ಣೆ ಮಿಲ್ ಮಾಡಿದ್ದೀವಿ, ಚೆನ್ನಾಗೆ ಬಿಸ್ನೆಸ್ ಅನ್ನೋದು ಚೆನ್ನಾಗಿ ಆಗುತ್ತೆ ಋತು. ಅದಕ್ಕೆ ನಾವು ಕೇಳೋಣ ಅಂತ ಬಂದ್ವಿ. ಸದ್ಯಕ್ಕೆ ಇನ್ನೂ 1-2 ವರ್ಷ ನಾನು ಬೇಗ ಮದುವೆ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಹಿಂಗೆ ಬೇಗ ಮದುವೆ ಆಗಿಬಿಟ್ಟೆ ಅಲ್ಲ. ನಾನು ಎಷ್ಟು ಚೆನ್ನಾಗೆ ಓದಿ ನಾನೀಗ ಇವತ್ತು ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಇಲ್ಲ ಅಂತಲ್ಲ. ಆದ್ರೂ ನನ್ನ ಮಕ್ಳಿಗೆ ಇನ್ನೂ ಬೇಗ ಮದುವೆ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಈಗ 20 ವರ್ಷ, ಅದಕ್ಕೆ ನಾನು ಇನ್ನೂ ಒಂದು 25 ವರ್ಷ ತನಕ ಮದುವೆ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಒಂದು ಹೆಣ್ಮಕ್ಳಿಗೆ ಒಂದು 25 ವರ್ಷ ಆಗಬೇಕು. ಇವಾಗ 25 ವರ್ಷ, ಒಂದು 23-25 ವರ್ಷ ಆದರೆ ಆವಾಗ ಅವ್ರಿಗೆ ಬುದ್ಧಿ ಅನ್ನೋದು ಬಂದಿರುತ್ತೆ. ಚೆನ್ನಾಗಿ ಅವ್ರಿಗೂ ಸಂಸಾರ ಅಂತಂದ್ರೇನು, ಮನೆ ಎಲ್ಲ ಗೊತ್ತಾಗುತ್ತೆ ಅವ್ರಿಗೆ. ಇವಾಗಲೇ ಚಿಕ್ಕ ವಯಸ್ಸಿಗೆ ಮದುವೆ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಮ್ಮ. ನಾನು ಹಂಗೆ ಮಾತಾಡ್ಸ್ಕೊಂಡು ಹಂಗೆ ಕೇಳ್ಕೊಂಡು ಹೋಗೋಣ. ಯಾವಾಗಲೂ ಕರಿತಿದ್ದಲ್ಲ, ಬಾ ಸೇವಂತಿ ನಮ್ಮ ಮನೆಗೆ ಅಂತೇಳಿ ಕರಿತಿದ್ದಲ್ಲ, ಅದಕ್ಕೆ ಹಂಗೆ ಮಾತಾಡಿಸ್ಕೊಂಡು ನಿನಗೆ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ಲ ಬಂದಿದ್ದೇನು ತಪ್ಪಿಲ್ಲ, ಭಾಳ ಖುಷಿ ಆಯ್ತು ನೀನು ಬಂದಿದ್ದು. ನನಗೇನೇನೋ ನೀನು ಬಂದಿರೋದೇನು ಬೇಜಾರಿಲ್ಲ, ನೀನು ಕೇಳ್ತಾ ಇರೋದ್ರಲ್ಲಿ ಏನು ತಪ್ಪಿಲ್ಲ. ನಾನು ಅದೇ ನೋಡೋಣ, ಅವ್ರ ಅಪ್ಪಾಜಿ ಬರಲಿ, ಅವ್ರ ಅಪ್ಪನ ಹತ್ರ ಮಾತಾಡ್ತೀನಿ. ಈಗ ನಾನು ಒಬ್ಬಳೇ ನಿರ್ಧಾರ ತಗೊಂಬಕ್ಕಾಗಲ್ಲ, ಅವರು ಡ್ಯೂಟಿಗೆ ಹೋಗವ್ರೆ, ನಾನು ಇವಾಗ ಹೋಗಬೇಕು. ನನಗೂ ಇವಾಗ ಡ್ಯೂಟಿ ಐತೆ, ನಾನು ಹೋಗ್ತೀನಿ. ನನಗೆ ಶಿಫ್ಟ್ ಇರುತ್ತಲ್ಲ, ಅದಕ್ಕೆ ಮಧ್ಯಾಹ್ನದಿಂದ 2 ಗಂಟೆಯಿಂದ 6 ಗಂಟೆವರೆಗೂ ನನಗೆ, ಇಲ್ಲ ಬೆಳಗ್ಗೆನೇ 6 ಗಂಟೆಗೆ ಹೋಗಿ 2 ಗಂಟೆವರೆಗೂ ಶಿಫ್ಟ್ ಈ ರೀತಿ ಇರುತ್ತೆ, ಹೋಗ್ತೀನಿ. ಆವಾಗ ನಿಮ್ಮ ಚಿಕ್ಕಪ್ಪ ಏನೋ ನಿಮಗೆ ಆವಾಗ ಫ್ಯಾಕ್ಟ್ರಿ ಮಾಡಿಕೊಟ್ಟಿದ್ರಲ್ಲ, ಅದೇನಾಯಿತು? ಅಯ್ಯೋ ಅದು ಆವಾಗಲೇ ಲಾಸ್ ಆಯಿತು ಅಂತೇಳಿ ಆವಾಗಲೇ ಕ್ಲೋಸ್ ಮಾಡಿಬಿಟ್ವಲ್ಲ. ಲಾಸ್ ಆಯಿತು ಅವಾಗ, ಅದ್ಯಾಕೋ ವರ್ಕೌಟ್ ಆಗಲ್ಲ ಅಂತೇಳಿ ನಾವು ಹಗ್ಗ ಮತ್ತು ಇದೇನೇನೋ ಬರುತ್ತಲ್ಲ ಅದೆಲ್ಲ ಮಾಡಿದ್ವಿ, ಅದೇನು ವರ್ಕೌಟ್ ಆಗಲಿಲ್ಲ. ಮತ್ತು ನಮ್ಮ ಚಿಕ್ಕಪ್ಪ ಅದೆಲ್ಲ ಬೇಡ ಅಂತೇಳಿ ಹೋಟ್ಲು ಮಾಡೋಕ್ಕೆ ನಿಂತ್ಕೊಂಡ್ರಲ್ಲ, ಅದಕ್ಕೆ ಸುಮ್ಮನೆ ಆದ್ವಿ. ಅದೇನು ಜಮೀನು ಐತೆ ಅದನ್ನೊಂದು ಸ್ವಲ್ಪ ನನ್ನ ಹೆಸ್ರಿಗೆ ಮಾಡಿಸೈತೆ, ಜಮೀನು ಐತೆ. ಜಮೀನು ಏನೈತೆ ಅದನ್ನು ಮಾಡಿಸೈತೆ ನಮ್ಮ ಚಿಕ್ಕಪ್ಪ. ಅದೇ ಅವರು ವಿಜಯ ಫಸ್ಟ್ ಟೈಮ್ ನಮ್ಮ ಚಿಕ್ಕಪ್ಪ ಮದುವೆ ಆಗಿರಲಿಲ್ಲನಪ್ಪ, ಆಸ್ತಿ ಸಿಕ್ತಲ್ಲಮ್ಮ, ಅದನ್ನು ಸ್ವಲ್ಪ ನನ್ನ ಹೆಸ್ರಿಗೆ ಮಾಡಿಸೈತೆ. ನಮ್ಮ ಲವ ಕುಶನ ಹೆಸ್ರಿಗೆ ಒಂದು ಸ್ವಲ್ಪ ಮಾಡಿಸೈತೆ, ನನ್ನ ಹೆಸ್ರಿಗೆ ಒಂದು ಸ್ವಲ್ಪ ಮಾಡಿಸೈತೆ. ಏನು ಇವಾಗೇನು ಅಂಥದ್ದು ನನಗೆ ಇಲ್ಲ, ಆ ಥರ ಏನು ಪ್ರಾಬ್ಲಮ್ ಎಲ್ಲ ಏನಿಲ್ಲ, ಚೆನ್ನಾಗಿದ್ದೀವಿ. ಫ್ಯಾಕ್ಟ್ರಿ ಆವಾಗಲೇ ಲಾಸ್ ಆಗಿಬಿಡ್ತು, ಮುಚ್ಚಿದ್ವಿ ಆವಾಗಲೇ. ಹೌದಲ್ವ, ನಾನು ಮರ್ತೇ ಬಿಟ್ಟಿದ್ದೀನಿ, ಅದಕ್ಕೆ ಕೇಳಿದೆ. ಹೆಂಗೋ ನಿನ್ನ ಮಕ್ಕಳು ತುಂಬ ಚೆನ್ನಾಗಿದ್ದಾರೆ, ಇಬ್ಬರು ಒಂದೇ ಥರ ಇದ್ದಾರಲ್ವ, ಅವಳಿ ಜವಳಿ. ಇಬ್ಬರು ಒಂದೇ ಥರ ಇದ್ದಾರೆ, ಸಾಕು ಅವರೇ ಬಿಡಮ್ಮ. ಅವಾಗ ಒಂದು ಟೈಮ್ ಆಗಿತ್ತು, ಮತ್ತು ಅದು ಏನೋ ಪ್ರಾಬ್ಲಮ್ ಆಯಿತು ಅಂತೇಳಿ
ಹಿಂಗೆ ಪ್ರಾಬ್ಲಮ್ ಆಗಿತ್ತು ಅಷ್ಟೇ. ಅವಾಗಿನ ಹೆಣ್ಮಕ್ಳು ಸಾಕು ಅಂತ ಸುಮ್ಮನೆ ಆಗ್ಬಿಟ್ವಿ. ಇಬ್ಬರೇ ಸಾಕು ಬಿಡು. ಎಲ್ಲ ಗಂಡು ಮಕ್ಳು ಅಂತಾರೆ, ನಾವಿಬ್ಬರು ಹೆಣ್ಮಕ್ಳು ಸಾಕು ಅಂತ ಅವ್ರನ್ನೇ ಚೆನ್ನಾಗಿ ಓದಿಸ್ಕೊಂಡು ಚೆನ್ನಾಗೇ ನೋಡ್ಕೊಂಡ್ರೆ ಸಾಕು ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಬಿಡಮ್ಮ ಆತ ಸಾಕು. ಯಾರನಾತು ಮಕ್ಳೇನೆ, ಹೆಣ್ಮಕ್ಳನ್ನಾಗಲಿ ಗಂಡು ಮಕ್ಳನ್ನಾಗಲಿ ಒಟ್ನಲ್ಲಿ ಚೆನ್ನಾಗಿ ನೋಡ್ಕೊಂಡು ಅವ್ರನ್ನ ಸೆನಕ್ ನೋಡ್ಕೊಂಡ್ರೆ ಅವರು ನಮ್ಮನ್ನ ಸೆನಕ್ ನೋಡ್ಕೊಂತಾರೆ. ಯಾರು ತಕ್ಕ ಯಾರೋ ಬಂದಿದ್ದಾರೆ, ನನ್ನ ಫ್ರೆಂಡ್ ಸೇವಂತಿ ಅಂತ ಹೇಳಿ ಬಂದಿದ್ದಾಳೆ ಮಾತಾಡ್ಸ್ಕೊಂಡು ಹೋಗಕ್ಕಂತೇಳಿ. ಊರಿಗೇನು ಹೋಗಿಲ್ಲ ಅಲ್ವಾ ಋತು? ಇಲ್ಲ ಕಣ್ ಸೇವಂತಿ, ನಾನು ಹೋಗಿಲ್ಲ. ನೀನು ಹೋಗಿಲ್ವೇನೋ? ನಾನು ಹೋಗಿಲ್ಲಪ್ಪ. ನಾನು ನಾಳೆ ಭಾಳ ದಿವಸ ಆಯಿತು. ಈಗ ಇವರು ನಮ್ಮ ಅತ್ತಿಗೆ ಇದ್ದಾರಲ್ಲ, ನಮ್ಮ ಸಣ್ಣ ಅತ್ತಿಗೆ, ನಮ್ಮ ಗೀತಾ ಅತ್ತಿಗೆ ಇದ್ದಾರೆ. ಅವರು ಅವ್ರ ಮಗಳೂ ಇದ್ದಾರೆ. ನಾನು ಅವ್ರ ಮಗಳನ್ನ ಕೇಳೋಣ ಅಂತ ಅಂದ್ಕೊಂಡೆ. ಮತ್ತೆ ಸ್ವಲ್ಪ ಅವರು ಒಂಥರ ಏನೋ ಅವರು ಲೆವೆಲ್ಲು ಒಂಥರ ಸ್ಟ್ಯಾಂಡರ್ಡ್ ಕೇಳ್ತಾರೆ. ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟೆ. ಮೊನ್ನೆ ಒಂದು ಟೈಮ್ ಕೇಳೋದಕ್ಕೆ ನಮ್ಮ ಅತ್ತಿಗೆ ಏನಂದ್ರು ಗೊತ್ತಾ? ಅಯ್ಯೋ ನನ್ನ ಮಕ್ಕಳನ್ನ ಕೆಲಸದಾಗಿರೋರಿಗೆ ಕೊಡ್ತೀವಪ್ಪ, ನಿನ್ನ ಮಗ ಏನು ಕೆಲಸ ಮಾಡಲ್ಲ ಅಂತ ಅಂದರು ನಮ್ಮ ಅತ್ತಿಗೆ, ಸಣ್ಣ ಅತ್ತಿಗೆ. ಅವ್ರ ದೊಡ್ಡ ಅತ್ತಿಗೆಗೆ ಇನ್ನೇನು ಅವ್ರಿಗೆ ಒಬ್ಬನೇ ಮಗ, ಒಬ್ಬ ಮಗಳು. ಅಲ್ಲ ಇನ್ನೇನು ಮಗಳು ಮದುವೆ ಮಾಡವ್ರು ಅವರು, ಮಗ ಒಬ್ಬನೇ ಇದ್ದಾನೆ. ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟೆ. ನಮ್ಮ ಅತ್ತಿಗೆ ಕೊಡಲ್ಲ ಅಂತಂದ್ರು ಚಿಕ್ಕತ್ತಿಗೆ. ಇಲ್ಲ ಕಣಮ್ಮ, ನಾನು ಕೊಡೋಕ್ಕಾಗಲ್ಲ, ಬೇರೆ ಕಡೆ ಎಲ್ಲಾದರೂ ನೋಡಿ ಮದುವೆ ಮಾಡ್ಕೊ ನಿನ್ನ ಮಗನಿಗೆ ಅಂತಂದರು. ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ಅದಕ್ಕೆ ಅತ್ತ ಬಿಡು, ಎಲ್ಲಾದರೂ ನೋಡಿದ್ರೆ ಆಯಿತು ಅಂತ ಅಂದೆ. ಅದಕ್ಕೆ ಲಕ್ಷ್ಮಜ್ಜಿ ಹಂಗಂತು, ಸೇವಂತಿ ಹೋಗಿ ಒಂದು ಸತಿ ನಮ್ಮ ಋತು ಮಕ್ಕಳು ಇದ್ದಾರೆ ವಿಚಾರಿಸ್ಕೊ, ದೊಡ್ಡ ಮಗಳನ್ನಾತು ಸಣ್ಣ ಮಗಳನ್ನಾತು ಯಾರನ್ನಾದರೂ ಅದು ಕೊಡ್ತಾರೆ, ಕೇಳು ಒಂದು ಸತಿ ಅಂತ ಹೇಳಿದ್ರು. ಅದಕ್ಕೆ ಬಂದೆ, ಮಾತಾಡ್ಸ್ಕೊಂಡಂಗೆ ಕೇಳ್ಕೊಂಡು ಹೋಗೋಣ ಏನು ಹೇಳ್ತಾರೆ ಅಂತೇಳಿ ಕೇಳೋಣ ಅಂತ ಬಂದೆ. ಸರಿ ಆಯಿತು, ಬಂದಾಗ ನಿಮ್ಮ ಯಜಮಾನ್ರ ಹತ್ರ ಮಾತಾಡಿ. ಈಗ ನಾನು ಚೆನ್ನಾಗಿ ನೋಡ್ಕೊತೀನಿ. ಅದೆಲ್ಲ ಹಳೇದೆಲ್ಲ ನೀನು ಮರ್ತು ಬಿಟ್ಟಿದ್ಯಾ, ನಾನು ಮರ್ತು ಬಿಟ್ಟಿದ್ದೀನಿ. ಇವಾಗ ನಾವಿಬ್ಬರು ಒಳ್ಳೆ ಬೆಸ್ಟ್ ಫ್ರೆಂಡ್ ಆದ್ವಿ. ಇತ್ತೀಚೆಗೆ ನಾವು ಭಾಳ ಕ್ಲೋಸ್ ಆಗಿದ್ವಿ. ಅದಕ್ಕೋಸ್ಕರ ಇವಾಗ ನಾನು ಕೇಳ್ತಾ ಇರೋದು. ಅದಕ್ಕೆ ಫೋನೇ ಮಾಡೋಣ ಅಂತ ಅಂದ್ಕೊಂಡೆ. ಫೋನ್ ಮಾಡಿದ್ರೆ ಫೋನಲ್ಲೆಲ್ಲ ಇಂಥ ವಿಷಯಗಳು ಮಾತಾಡೋದಕ್ಕೆ ಚೆನ್ನಾಗಿರಲ್ಲ. ಏನಿದ್ರು ಇಂಥ ವಿಷಯಗಳೆಲ್ಲ ಡೈರೆಕ್ಟಾಗಿ ಹೋಗಿ ಮಾತಾಡಬೇಕು ಅಂತ ಈ ಅಪ್ಪನ ಕರ್ಕೊಂಡು ಬಂದೆ. ಎಣ್ಣೆ ಮಿಲ್ಲು ಬಿಸ್ನೆಸ್ಸು ನಮ್ಮದು ಚೆನ್ನಾಗಾಗುತ್ತೆ. ನನ್ನ ಮಗನೂ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾನೆ, ಅವನು ಬುದ್ಧಿವಂತಾನೆ, ಒಬ್ಬರು ಸವಾಸಕ್ಕೆ ಹೋಗಲ್ಲ, ಏನಿಲ್ಲ. ಅವನಾಯ್ತು, ಅವ್ನ ಕೆಲಸ ಆಯಿತು. ಭಾಳ ಒಳ್ಳೆಯವನು ನನ್ನ ಮಗ. ನನ್ನ ಗಂಡಂಗಿನ್ನ ಒಂದು ಕೈ ಮೇಲೇನೆ ಕಣೆ, ಅಷ್ಟು ಒಳ್ಳೆ ಮನಸ್ಸೈತೆ, ಒಳ್ಳೆ ಗುಣ ಐತೆ. ಅವ್ನು ನಿಜವಾಗ್ಲೂ ಅಂತ ಮಗನ ಪಡೆಯೋಕ್ಕೆ ನಾನೇ ಪುಣ್ಯ ಮಾಡಿದ್ದೆ ಅನ್ನಿಸ್ತೈತೆ. ಅವನು ನಾವಿನ್ನ ಏನ್ಕನ ಪಾಪ ಅದನ್ನು ತಗೊಳಪ್ಪ ಇದನ್ನು ತಗೊಳಪ್ಪ ಅಂತ ನಾನೇ ಒಂದು ಬಟ್ಟೆ ಆಗಲಿ ಒಂದು ಶರ್ಟು ಪ್ಯಾಂಟ್ ಆಗಲಿ ನಾನೇ ಕೊಡಿಸ್ತೀನಿ. ಅವನು ಬಿಡಮ್ಮ ಮತ್ತೆ ಇರೋದ್ರಾಗೆ ಇಟ್ಕೊಂಬನ, ಇರೋದ್ರಾಗೆ ಇದು ಮಾಡೋಣ ಅಂತ ಹೆಂಗೆ ಉಳಿಸ್ತಾನೆ ಅಂದರೆ ನಿಜವಾಗ್ಲೂ ಹಂಗೆ ಉಳಿಸ್ತಾನೆ ಗೊತ್ತೇ ಅವನು. ಅಷ್ಟು ಒಳ್ಳೆಯವನು ನನ್ನ ಮಗ, ಭಾಳ ಒಳ್ಳೆಯನವ್ರ ಅಪ್ಪ ಇನ್ನಂತಾನೆ ಅವನು. ಅದಕ್ಕೆ ನಾವು ಇನ್ನೇನು ನಾವು ಇರೋ ನಮ್ಮ ಮಗನಿಗೆ ಬೇಗ ಹತ್ಲಾಗ ಮದುವೆ ಮಾಡಿದರೆ ಅಂತ ನಾನು ನೋಡ್ತಾ ಇದ್ದೀನಿ. ನಮ್ಗೆ ಒಳ್ಳೆಯವ್ರಾಗಬೇಕು ಅಂತ ನಾನು ಅದಕ್ಕೆ ಈ ಸುಧಾರಿಸ್ದೆ. ನಮ್ಮ ಮಗ ಬಿಡು, ನೋಡಿ ಮೆಲ್ಲಕ್ಕೆ ಮಾಡಿದ್ರಾಯ್ತು. ನೋಡೋಣ, ನಮ್ಮ ಮನೆಗೆ ಬರಲಿ, ಮಾತಾಡ್ತೀನಿ. ಇನ್ನೂ ಸದ್ಯಕ್ಕೆ ನಾನು ಒಟ್ಟಿನಲ್ಲಿ ಮಾಡೋದು ಬೇಡ ಅಂದ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ದಿನ ಇಬ್ಬರು ಚೆನ್ನಾಗಿ ಓದ್ತಾರಕ್ಕ, ಓದಿಸ್ತಾರೆ. ಇಬ್ಬರು ಪರವಾಗಿಲ್ಲ, ಚೆನ್ನಾಗಿ ಓದೋದಾಗಲಿ ಎಲ್ಲ ಅದರಲ್ಲೂ ಚೆನ್ನಾಗಿದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ತಾರೆ. ಹುಡುಗಿಯರು ಭಾಳ ಒಳ್ಳೆಯವರು. ಬೇಕಾದ್ರೆ ಊರಾಗೆ ಎಲ್ಲನ ಕೇಳ್ರಿ, ಹುಡುಗಿಯರ ಬಗ್ಗೆ ಮಾತ್ರ ಏನೂ ಹೆಸರಿಕ್ಕಂಗಿಲ್ಲ. ಅಯ್ಯೋ ಗೊತ್ತು ಬಿಡಮ್ಮ, ಹಂಗಿಲ್ದಿದ್ರೆ ನಮ್ಮ ಲಕ್ಷ್ಮತ್ತೆ ಹೇಳ್ತಿರ್ಲಿಲ್ಲ. ಅಯ್ಯೋ ನೀನು ಹಂಗೆಲ್ಲ ಈಗ ತಾಯಿನ ನೋಡಿದ್ಮೇಲೆ ಮಕ್ಳು ನೀನು ಯಾಕೆ ನೋಡ್ಬೇಕಮ್ಮ? ನಮ್ಮ ಋತು ಹೆಂಗಿರ್ತಾಳೋ ಹಂಗೆ ಮಕ್ಕಳು ಇರ್ತಾರೆ ಅಂತ ನನಗೆ ಗೊತ್ತು. ಈಗ ನನಗೆ ಋತು ನೋಡಿದ್ಮೇಲೆ ಮಕ್ಕಳು ನೋಡಬೇಕು ಅಂತ ಏನು, ನನಗೆ ಅವ್ರ ಬಗ್ಗೆ ಏನು ತಿಳ್ಕೊಂಬ್ಲೇಬೇಕು ಅಂತ ಏನಿಲ್ಲ ನನಗೆ. ಇವತ್ತು ಅವಳು ನೋಡಿದ್ಮೇಲೆ ಮಕ್ಕಳನ್ನ ಹೆಂಗೆ ಬೆಳೆಸಿರ್ತಾಳೆ ಅಂತ ನನಗೆ ಗೊತ್ತು. ನಾನು ಅದಕ್ಕೆ ಅದ್ರ ಬಗ್ಗೆ ಎಲ್ಲನ ನನ್ನ ತಲೆನೇ ಕೆಡಿಸ್ಕೊಂಬಲ್ಲ. ಹೆಂಗೋ ನಿಮ್ಮ ಮನೆಯವ್ರ ಹತ್ರ ಮಾತಾಡಿ ಅದೆಲ್ಲನ ಹೇಳ್ಬಿಟ್ರೆ ಸಾಕಣಮ್ಮ. ನನಗೂ ಭಾಳ ಖುಷಿ ಆಗ್ತೈತೆ. ನೋಡಿ ಮಾತಾಡು, ಬರಲಿ ಪ್ರವೇ ಬಂದಾಗ ಮಾತಾಡಿ ನನಗೆ ಫೋನ್ ಮಾಡು, ಸರಿನಾ? ಖಂಡಿತ ಮಾಡ್ತೀನಿ ಸೇವಂತಿ, ಮಾತಾಡ್ತೀನಿ. ನೋಡೋಣ. ಇನ್ನೂ ಸ್ವಲ್ಪ ದಿನ ಲೇಟ್ ಆದರೂ ಪರವಾಗಿಲ್ಲ. ನೀನು ಕಾದು ಮದುವೆ ಮಾಡ್ಕೊತೀನಿ ಅನ್ನೋದಾದರೆ ಸ್ವಲ್ಪ ದಿನ ಲೇಟ್ ಆದರೂ ಆಗುತ್ತೆ. ಅಷ್ಟೇ, ನೋಡೋಣ. ಅವ್ರ ಹಣೆ ಬರ್ದಾಗ ಏನೇನು ಇರುತ್ತೋ, ಯಾರು ಕಂಡವ್ರಮ್ಮ, ಯಾರ ಹಣೆ ಬರ್ದಲ್ಲಿ ಹೆಂಗಿರುತ್ತೆ ಅಂತ ಯಾರು ಹೇಳೋಕ್ಕಾಗಲ್ಲ. ಏನೇನು ಬರ್ದಿರುತ್ತೆ, ಏನಾಗುತ್ತೆ ಮುಂದೆ ಅಂತ ಯಾರ ಕೈಲೂ ಹೇಳೋಕ್ಕಾಗಲ್ಲ. ಮಾತಾಡ್ತೀನಿ, ನೋಡೋಣ, ಬಂದಮೇಲೆ ಮಾತಾಡೋಣ. ನೋಡಮ್ಮ, ಏನೋ ಒಂದು ಅಡ್ವಾನ್ಸ್ ಮಾಡಿ ನನ್ನ ಮನೆಗೆ ಏನು ಕೊಟ್ಟು ನಮ್ಮ ಮನೆ ಕಾಪಾಡ್ಕೊಂಡು ಹೋಗಮ್ಮ. ಒಳ್ಳೆ ಮನೆಗೆ ನಾವು ತರಬೇಕು ಅಂತ ಕಾಯ್ತಿದ್ವಿ. ಹೆಂಗು ನೆಂಟ್ರಾಗಬೇಕು ಅಂಬೋದಕ್ಕೋಸ್ಕರ ಕೇಳೋದು. ಸೇವಂತಿ ನಾನು ಮುಂಚೆ ತುಂಬ ಜಗಳ ಮಾಡ್ಕೊತಿದ್ವಿ. ಆಮೇಲೆ ಇತ್ತೀಚೆಗೆ ಮತ್ತೆ ಚೆನ್ನಾಗಾದ್ವಿ, ತುಂಬ ಚೆನ್ನಾಗಾದ್ವಿ. ನಾನು ಅವಳು ತುಂಬ ಕ್ಲೋಸ್ ಇದ್ವಿ, ಕ್ಲೋಸ್ ಫ್ರೆಂಡ್ ಇಬ್ರು. ತುಂಬ ಚೆನ್ನಾಗಿ ಊರಿಗೆ ಹೋದಾಗೆಲ್ಲ ಮಾತಾಡೋದು, ಮೀಟ್ ಆಗೋದು,
ಈ ರೀತಿ ಎಲ್ಲ ಮಾಡ್ತಾ ಇದ್ವಿ. ಇವತ್ತು ನಮ್ಮ ಮನೆಗೆ ಬಂದಿದ್ದಾಳೆ. ನಿನ್ನ ಮಗಳು ಇದ್ದಾಳಲ್ಲ, ನನ್ನ ಮಗನ ಮದುವೆ ಮಾಡ್ಕೊಂತೀನಿ ಅಂತ ಕೇಳಕ್ಕೆ ಬಂದವಳೆ. ನಾನಿನ್ನು ಯಾವುದು ಈಗ ನಾನಂತೂ ಚಿಕ್ಕ ವಯಸ್ಸಿಗೆ ಮದುವೆ ಆಗ್ಬಿಟ್ಟೆ ನಾನು. ಅದಕ್ಕೆ ನನ್ನ ಮಕ್ಳದಾದ್ರೂ ಸ್ವಲ್ಪ ಏಜ್ ಆದಮೇಲೆ ಮದುವೆ ಮಾಡೋಣ ಅಂದರೆ ಇಬ್ಬರು ಅವಳಿ ಜವಳಿ ಬೇರೆ ಅಲ್ಲ, ಸ್ವಲ್ಪ ಅವ್ರಿಗೂ ಬುದ್ಧಿ ಅನ್ನೋದು ಬರಲಿ, ಸ್ವಲ್ಪ ಅವ್ರಿಗೂ ಸಂಸಾರ ಅಂತಂದರೆ ಏನು, ಜೀವನ ಅಂತಂದ್ರೆ ಏನು ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಜವಾಬ್ದಾರಿ ಅನ್ನೋದು ಇರಬೇಕು ಅಂತ ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ದಿನ ಮದುವೆ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ನಮ್ಮ ಮನೆಯವ್ರ ಹತ್ರ ಮಾತಾಡಿ ಎಲ್ಲ ಏನೇನಾಗುತ್ತೆ ಏನು ಅಂತ ಗೊತ್ತಿಲ್ಲ. ಯಾರನೇ ಭಾಗದಲ್ಲಿ ಏನಿರುತ್ತೋ ಯಾರಿಗೆ ಗೊತ್ತು. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.